ಸರ್ವರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಮಿತ್ ಎಸ್ ಐ ಬ್ಲಾಗ್ಸ್. ಸೊ ಗೈಸ್, ನಾವಿವತ್ತು ಎಂತ ಮಾಡ್ತೀವಿ ಅಂದರೆ ಮಿಡ್ ನೈಟು ಟೈಮ್ ಬಂದುಬಿಟ್ಟು ಈಗ 12:30 ಆಗಿದೆ. ಸೊ ಯೂಶ್ವಲಿ ನಮಗೆ ನಾಳೆ ಕಾಲೇಜೆಲ್ಲ ರಜೆ ಇದೆ ಆ್ಯಂಡ್ ವೀಡಿಯೋ ಮಾಡೋಕ್ಕೆ ಎದಕ್ಕಪ್ಪ ಟೈಮ್ ಸಿಗ್ತಿಲ್ಲ ಅಂದರೆ ಮೋಸ್ಟ್ ಆಫ್ ದಿ ಟೈಮ್ ನಾನು ಕಾಲೇಜಲ್ಲಿ ಸ್ಪೆಂಡ್ ಮಾಡೋದ್ರಿಂದ ನನಗೆ ವೀಡಿಯೋ ಮಾಡೋಕ್ಕೆ ಟೈಮ್ ಸಿಗ್ತಿಲ್ಲ. ಆದರೂ ನಾನು ಸ್ವಲ್ಪ ಅದ್ರಲ್ಲಿ ಫ್ರೀ ಮಾಡ್ಕೊಂಡಾದರೂ ಮಾಡ್ತಿದ್ದೀನಿ. ಆ್ಯಂಡ್ ಇವತ್ತು ನನಗೇನಪ್ಪ ಅಂದರೆ ನಮ್ಮ ಕಿಚನು ಇಗ್ನೋರ್ ಮಾಡಿ ಏನಾದರೂ ಇದ್ದರೆ ಆ್ಯಕ್ಚುಲಿ ನೀಟಾಗೈತೆ. ಸೊ ಇಲ್ಲಿಂದನೇ ಸ್ಟಾರ್ಟ್ ಮಾಡಿದ್ದೀನಿ ಬ್ಲಾಗ್ನ. ಇವಾಗ ಆಲ್ರೆಡಿ 12:30 ಆಗಿದೆ ಆ್ಯಂಡ್ ನನಗಂತೂ ಕ್ರೇವಿಂಗ್ ಆಗ್ತಿದೆ ಏನಾದ್ರು ತಿನ್ನಬೇಕಂತ. ಆ್ಯಂಡ್ ಮನೆಯಲ್ಲೆಲ್ಲರೂ ಮಲ್ಕೊಂಡಿದ್ದಾರೆ, ಅದಕ್ಕೆ ನಾನು ಸ್ಲೋ ಆಗಿ ಮಾತಾಡ್ತಿದ್ದೀನಿ. ಸೊ ಯಾರ ಮನೇಲಾದರೂ ಆಗಲಿ ನೈಟ್ ಟೈಮಲ್ಲಿ ಈ ರೀತಿ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮ ಮನೆಯಲ್ಲಿ ಓಕೆ, ನಿಮ್ಮ ಮನೆಯಲ್ಲಿ ರೆಸ್ಟ್ರಿಕ್ಷನ್ ಇಲ್ಲ, ಓಕೆ ಫ್ರೀ ಇದ್ದಾರೆ ಅಂದರೆ ಮಾಡಿ. ನಮ್ಮ ಮನೇಲಿ ಏನು ಅನ್ನಲ್ಲ, ಮಕ್ಕೊಂಡಿದ್ದಾರೆ. ಆ್ಯಂಡ್ ಇವತ್ತು ನಾನು ಏನು ಮಾಡ್ತಿದ್ದೀನಿಪ್ಪ ಅಂದರೆ ಫಿಶ್ ಮಾಡೋದು ಗೊತ್ತುಂಟಾ? ಫಿಶ್ ಮಾಡೋದು ಗೈಸ್. ಆ್ಯಂಡ್ ಇವತ್ತು ಫಿಶ್ಶಿನ ಒಂದು ಫ್ರೈ ಮಾಡಿ ಲೇಟ್ ನೈಟ್ ಪಾರ್ಟಿ ಮಾಡಿ ಸಿಂಗಲ್ ನಾನೊಬ್ಬನೇ ಮಾಡ್ತಿರೋದು. ಆ್ಯಕ್ಚುಲಿ ಮೀನಲ್ಲಿ ಏನೇನು ಎಲ್ಲ ಹಾಕಿ ಕಲಿಸ್ತಾರೆ ಅದೆಲ್ಲ ನಾನು ನಿಮಗೆ ಹೇಳ್ತೀನಿ, ಅದನ್ನು ನೀವು ಫಾಲೋ ಮಾಡ್ಕೊಳ್ಳಿ. ಈಗ ಪಾರ್ಟಿ ಮಾಡೋ ಸಮಯ ಸೊ ಗೈಸ್, ಇವತ್ತು ನಾನು ಖುಷಿಯಿಂದ ಹೇಳ್ತಿದ್ದೀನಿ, ಕರ್ನಾಟಕದ 70ನೇ ಕರ್ನಾಟಕ ರಾಜ್ಯೋತ್ಸವವನ್ನು ನಾವು ಇವತ್ತು ಆಚರಿಸ್ತಿದ್ದೀವಿ. 69ನೇ ವರ್ಷಗಳು ತುಂಬಿದೆ, ಇದು 70ನೇ ವರ್ಷ. ನಮ್ಮ ಕರ್ನಾಟಕ, ನಮ್ಮ ಹೆಮ್ಮೆ, ನಮ್ಮ ಭಾಷೆ ಕನ್ನಡ. ಸೊ ಹೀಗೆ ಬೆಳೀಲಿ ನಮ್ಮ ನಾಡು, ನಮ್ಮ ಎಲ್ಲ ಚೆನ್ನಾಗಾಗಲಿ ಅಂತ ಹೇಳ್ತಾ, ಸೊ ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಸೊ ಗೈಸ್, ನಾನು ಎಣ್ಣೆನ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ, ಬಿಸಿಯಾಗಿ ಇಟ್ಟಿದ್ದೀನಿ, ಇನ್ನೂ ಬಿಸಿಯಾಗಲಿ. ಆ್ಯಂಡ್ ನಮ್ಮ ಮೀನಿದೆ ಇಲ್ಲಿ, ಮೀನುಂಟು ಗೊತ್ತಾ ಗಾಯ್ಸ್? ಮೀನಲ್ಲಿ ಎಂತ ಹಾಕಿದ್ದೀವಿ ಅಂದರೆ ನಾವು ಉಪ್ಪು, ಖಾರ, ಹುಣಸೆಹಣ್ಣಿನ ರಸ ಹಾಗೂ ಸ್ವಲ್ಪ ಏನಂತೀರ ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೊಬೋದು. ಆ್ಯಂಡ್ ಇದನ್ನು ನಾವು ಯಾವುದೇ ಮೈದಾ ಅಥವಾ ಏನೂ ಇಲ್ಲಾರ್ದದ್ದು ಯೂಸ್ ಮಾಡಿರೋದು. ಆ್ಯಕ್ಚುಲಿ ಹಚ್ಚಿಟ್ಟಿದ್ರು ನಮ್ಮಮ್ಮ ಅವರು. ಆ್ಯಂಡ್ ಇದು ನಾನು ಫಿಶ್ನ ಮಾಡ್ತಿರೋದು, ನನಗೆ ಫಿಶ್ ಅಂದರೆ ಇಷ್ಟ ಆಲ್ಮೋಸ್ಟು. ಆ್ಯಂಡ್ ಮತ್ತೇನಪ್ಪ, ನಾವೇನಾದರೂ ಕಬಾಬ್ ಮಸಾಲ ಯೂಸ್ ಮಾಡ್ತೀವಿ, ಬಟ್ ತೇಜು ಕಬಾಬ್ ಮಸಾಲ ಅಂತ. ಸೊ ಇದೆಲ್ಲ ನಾನು ರೆಡಿ ಹೇಳ್ತಿರೋದು. ಸೊ ನನಗಂತೂ ತುಂಬಾ ಖುಷಿ ಆಗ್ತಿದೆ. ಸೊ ಐ ಡೋಂಟ್ ನೋ, ನಾನೆಲ್ಲ ಅಡುಗೆ ಮಾಡ್ತೀನಿ. ಸೊ ನಿಮಗೆ ಇಷ್ಟ ಇದೆ ಹೇಳಿ, ನಾನು ಏನೇನೆಲ್ಲ ಬ್ಲಾಗ್ಸ್ ಮಾಡಬೇಕು ಮಾಡ್ತೀನಿ. ನನಗೆ ಅಡುಗೆ ಮಾಡೋಕ್ಕೆಲ್ಲ ಬರುತ್ತೆ, ಇಂಥದ್ದು ಬರಲ್ಲ ಅಂತಿಲ್ಲ, ಎಲ್ಲ ಮಾಡ್ತೀನಿ. ಸೊ ನೋಡೋಣ, ಆದರೆ ಕಂಟೆಂಟ್ ಮಾಡ್ತೀನಿ. ಇವತ್ತೊಂದು ಶೂಟ್ ಮಾಡಬೇಕು ಆ್ಯಂಡ್ ಬೆಳಗ್ಗೆ ಎದ್ದು ಮತ್ತೊಂದು ವೀಡಿಯೋ ಶೂಟ್ನ ಮಾಡಬೇಕು ನಾನು ಅಂದ್ಕೊಂಡಿದ್ದೀನಿ, ಪ್ಲ್ಯಾನು. ಸೊ ನೋಡೋಣ, ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ, ಸೊ ಈಗ ಎಣ್ಣೆ ಬಿಸಿ ಆಗ್ತಿದೆ, ಏನೋ ನೋಡೋಣ. ಹಿಂಗೆ ಆಗ್ತಿದೆ ನೋಡಿ ಗಾಯ್ಸ್, ಕೈ ಇಟ್ಬಿಡ್ಲಾ? ಬೇಡ ಅಲ್ವಾ, ಮತ್ತು ಬ್ಲಾಗ್ಸ್ ಯಾರು ಮಾಡುವುದು, ಹೌದಿಲ್ಲ? ಎಲ್ಲರ ಮನೇಲೂ ಈ ಸ್ಟ್ಯಾಂಡ್ ಇದ್ದೇ ಇರುತ್ತೆ. ಇದು ನಮ್ಮ ಗಿಡನೇ ಮುರಿದೋಗಿಲ್ಲ, ಇಂಬ್ಯಾಲೆನ್ಸಿಂಗ್ ಆಗ್ತಿದೆ, ಅದು ನನ್ನ ಅಂತರ. ಓಕೆನಾ, ಬನ್ನಿ, ಜಾಸ್ತಿ ಆಯ್ತು ಮಾತು. ಇಲ್ಲಿ ನಾನು ಗ್ಯಾಸ್ನ ಕಡಿಮೆ ಮಾಡ್ಕೊತಿದ್ದೀನಿ, ಬಿಕಾಸ್ ನಾನು ತುಂಬಾ ಇಟ್ಟಿದೆ ಗ್ಯಾಸು. ನಮ್ಮ ಫಿಶ್ ನೋಡಿ ಗಾಯ್ಸ್, ಫಿಶ್ ಯಾವತ್ತು ಹಿಂಗೆ ಇಟ್ಕೊಂಡು ಬಿಸಿ ಇರೋದೆಣ್ಣೆ ಬಿಸಿ ಎಣ್ಣೆಗೆ ಹಾಕ್ಕೊಳ್ಳಿ, ಓಕೆನಾ? ಅದು ಸಿಕ್ತೀನಿ, ಮತ್ತೆ ವೇಟ್ ಮಾಡಿ. ಈಗ ನಾವು ಇದನ್ನು ಇದ್ರೊಳಗೆ ಇಟ್ಬಿಡೋಣ. ಅದ್ರೊಳಗಡೆ ನೈಟ್ ಗಾಯ್ಸ್ ನೋಡಿ, ಕತ್ತಲು ಚಳಿ ಏನಾಗ್ತಿಲ್ಲ, ಬಟ್ ಓಕೆ. ಇದೇ ಟೈಮಲ್ಲಿ ನಮ್ಮ ಅಪ್ಪಾಜಿ ಡ್ಯೂಟಿಗೆ ಹೋಗ್ತಿದ್ದಾರೆ. ಗೈಸ್, ಮಾತು ಏನಪ್ಪ ಅಂದರೆ ಹೇಳೋದು, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಸ್ ಹಾಕಿ ನಿಮಗೆ ಯಾವ್ಯಾವ ರೀತಿ ವೀಡಿಯೋಸ್ ಬೇಕು, ಓಕೆನಾ? ನಾನು ಆ ರೀತಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಓಕೆನಾ? ಪಟ ಪಟ ಪಟ
ಸೊ ಗೈಸ್ ನಾನು ಇಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಪ್ಪ ಅಂದರೆ ಯಾವತ್ತಾದ್ರೂ ನಾವು ಒಂದು ಡಿಶ್ ಮಾಡಿದ್ರೆ ಅದು ಮೇನ್ ಅಟ್ರಾಕ್ಟಿವ್ ಆಗಿ ಕಾಣಬೇಕಾಗಿರುತ್ತೆ ನಮ್ಮ ಪ್ಲೇಟಿಂಗು. ಆ ಪ್ಲೇಟಿಂಗ್ನ ನಾನು ಹೇಗೆ ಎಕ್ಸಾಂಪಲಾಗಿ ಡೆಕೋರೇಟ್ ಮಾಡ್ತೀನಿ ಅಂತ ನೋಡೋಣ ಬನ್ನಿ. ಗೈಸ್ ಫಸ್ಟ್ಲಿ ನಾನು ಇಲ್ಲಿ ಎಲೆಕೋಸು ತೊಗೊಂಡಿದ್ದೀನಿ ಆ್ಯಂಡ್ ಆನಿಯನ್ಸ್ ತೊಗೊಂಡಿಲ್ಲ, ಬಿಕಾಸ್ ಇದು ಗಂಟ್ಲ ಬರುತ್ತೆ ಅಂತಂದರೆ ಯು ಕ್ಯಾನ್ ಹ್ಯಾಡ್ ಇಟ್. ಆ್ಯಂಡ್ ಲೆಮನ್ನ ತೊಗೊಂಡಿದ್ದೀವಿ ಈ ರೀತಿ ಕಟ್ ಮಾಡ್ಕೊಳ್ಳೋಕ್ಕೆನ ಹೇಗೆ ಡೆಕೋರೇಟ್ ಮಾಡೋದು ಹೇಳ್ಕೊಡ್ತೀವಿ. ಇಲ್ಲಿ ನಾವು ನಮ್ಮ ಡಿಶನ್ನು ಹಾಕ್ತೀವಿ. ಇಲ್ಲಿ ಲೀವ್ಸು ಇವೆಲ್ಲ ನಾವು ಹಂಗೆ ತೋರಿಸ್ತೀವಿ ಅಂತ. ಸೊ ಇಲ್ಲಿ ನೋಡಿ ಹೂಕೋಸನ್ನು ನಾನಿಲ್ಲಿ ಡೆಕೋರೇಟ್ ಈಗ ಹೇಗೆ ಮಾಡ್ತಿದ್ದೀನಿ ಅಂದರೆ ಇದನ್ನೆಲ್ಲ ನಾನು ಫಸ್ಟು ತಗೊತಿದ್ದೀನಿ. ಇದನ್ನು ಈ ರೀತಿ ಓಕೆನಾ ಫ್ಲೋರಲ್ಲಿ ರೋಸಸ್ ಹಾಕ್ಕೊತೀವಿ ಹಂಗೆ ಹಾಕ್ಕೊಳ್ಳೋಣ. ಓಕೆ ಇಷ್ಟೇ. ಓಕೆ ಗೈಸ್ ಕಾಣಿಸ್ತಿದೆ. ಲೆಮನ್ನ ನಾವಿಲ್ಲಿ ಇಟ್ಕೊಳ್ಳೋದು ಬೇಡ, ನೆಕ್ಸ್ಟ್ ತೋರಿಸ್ತೀನಿ. ಈಗ ನಮ್ಮ ಫಿಶ್ ಆಲ್ಮೋಸ್ಟ್ ಆಗಿದೆ. ಸೊ ಇಲ್ಲಿ ನೋಡಿ ನಮ್ಮ ಮೀನು ರೆಡಿ ಆಗಿದೆ. ಹೇಗಾಗಿದೆ ಅಂತ ಹೇಳಿ ಆಯಿತಾ. ಸೊ ಸಿಂಪಲ್ ಆ್ಯಂಡ್ ಸ್ವೀಟ್ ಡೆಕೋರೇಷನ್. ಗೈಸ್ ನೈಟಲ್ಲಿ ಬ್ಲಾಗ್ ಎಂಡ್ ಮಾಡೋಕ್ಕಾಗಿಲ್ಲ, ಟೈಮ್ ಆಗಿತ್ತು, ಅದಕ್ಕೆ ಈಗ ಎಂಡ್ ಮಾಡ್ತಿದ್ದೀನಿ. ಸೊ ಬಾಯ್, ನೆಕ್ಸ್ಟ್ ಸಿಗೋಣ ನೆಕ್ಸ್ಟ್ ವಿಡಿಯೋ. ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ನಾನು ಹೇಗೆಲ್ಲ ಏನೋ ವೀಡಿಯೋಸ್ನ ನಿಮ್ಮ ಮುಂದೆ ಡೆಡಿಕೇಟ್ ಮಾಡ್ಬೋದು ಅಂತ. ಸೊ ಸಿಗೋ ಆ್ಯಂಡ್ ನೆಕ್ಸ್ಟ್ ಬ್ಲಾಗ್. ಬಾಯ್.